ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂ ದಲಭಕ್ಷಣಂ. ಯುಗಾದಿಯ ಬೇವು ಬೆಲ್ಲದ ವಿನಿಮಯದ ಸಂದರ್ಭದಲ್ಲಿ ಬೇವನ್ನು ಸೇವಿಸುವಂತಹ ಸಂದರ್ಭದಲ್ಲಿ ಹೇಳುವಂತಹ ಶ್ಲೋಕ ಇದು. ಈ ಶ್ಲೋಕಕ್ಕೆ ಈ ರೀತಿಯಾಗಿ ಅರ್ಥ ಇದೆ. 100 ವರ್ಷಗಳ ಆಯುಷ್ಯ ಅಂತಂದರೆ ಪೂರ್ಣಾಯುಷ್ಯ, ವಜ್ರದಂತೆ ಗಟ್ಟಿಮುಟ್ಟಾದ ಸದೃಢ ಶರೀರ, ಹಾಗೆಯೇ ಎಲ್ಲ ರೀತಿಯ ಸಂಪತ್ತು ಅಂತಂದರೆ ನೆಮ್ಮದಿ, ಆರೋಗ್ಯ, ಐಶ್ವರ್ಯದ ಪ್ರಾಪ್ತಿಗಾಗಿ ಎಲ್ಲ ರೀತಿಯ ಅರಿಷ್ಟಗಳು ಅಂತಂದರೆ ಕೆಟ್ಟದ್ದು ನಾಶವಾಗಲಿ ಅನ್ನುವಂತಹ ಆಶಯದಿಂದ ನಿಂಬಕದ ಎಲೆಯ ಸೇವನೆಯನ್ನು ಮಾಡಬೇಕು ಅಂತ. ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶ್ವಾವಸು ಕಳೆದು ಪರಾಭವ ಸಂವತ್ಸರ ಬಂದಿದೆ. ಈ ಪರಾಭವ ಸಂವತ್ಸರ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ಈ ಗುರು ಚರಿತ್ರೆಯ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗುರುವಾರದ ಬೆಳಗಿಗೆ ಸ್ವಾಗತವನ್ನು ಕೋರ್ತಾ ಗುರುಚರಿತ್ರೆಯ 15ನೇ ಅಧ್ಯಾಯದ ಮುಂದಿನ ಭಾಗವನ್ನು ನೋಡೋಣ. ಹಿಂದೆ ನಾವು ಗುರುಗಳು ತಮ್ಮ ಶಿಷ್ಯರಿಗೆ ಭೂಮಿಯ ಮೇಲಿನ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳ ಬಗ್ಗೆ ಹೇಳ್ತಾ ಇರೋದನ್ನು ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ ಗುರುಗ್ರಹವು ಸಿಂಹರಾಶಿಗೆ ಪ್ರವೇಶಿಸಿದಾಗ ಎಲ್ಲ ತೀರ್ಥಗಳು ಸಂತುಷ್ಟತೆ ಹೊಂದುವವು ಮತ್ತು ಅವೆಲ್ಲವೂ ಭಾಗೀರಥಿಯ ಸ್ವರೂಪ ಹೊಂದುವವು. ಕನ್ಯಾಗತದಲ್ಲಿ ಕೃಷ್ಣೆಗೂ, ತುಲಾಗತದಲ್ಲಿ ತುಂಗಭದ್ರೆಗೂ ಕಾಶಿಯ ಭಾಗೀರಥಿಯು ಪ್ರವೇಶ ಮಾಡುವಳು. ಸೂರ್ಯನು ಕರ್ಕರಾಶಿಗೆ ಬಂದಾಗ ಕೃಷ್ಣ ಮಲಪ್ರಭಾ ಸಂಗಮದಲ್ಲಿ ಸ್ನಾನ ಮಾಡಿದರೆ ಆ ಮನುಷ್ಯನು ಮುಂದಿನ 7 ಜನ್ಮಗಳಲ್ಲಿಯೂ ಬ್ರಾಹ್ಮಣನಾಗಿಯೇ ಜನಿಸುವನು. ತುಂಗಭದ್ರಾ ಸಂಗಮ ಸ್ಥಾನವು, ನಿವೃತ್ತಿ ಸಂಗಮ ಸ್ಥಾನವು ಉತ್ತಮ ಫಲದಾಯಕವಾಗಿವೆ. ಇಷ್ಟೆಲ್ಲ ತೀರ್ಥಯಾತ್ರೆ ಮುಗಿಸಿಕೊಂಡು ನೀವು ಬಹುಧಾನ್ಯ ನಾಮ ಸಂವತ್ಸರಕ್ಕೆ ಸರಿಯಾಗಿ ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ನಮ್ಮ ದರ್ಶನವನ್ನು ಪಡೆಯತಕ್ಕದ್ದು. ಶ್ರೀಶೈಲದಲ್ಲಿ ಪಾತಾಳ ಗಂಗೆಯ ಸ್ನಾನ ಮಾಡಿ ಮಲ್ಲಿಕಾರ್ಜುನ ದರ್ಶನ ಪಡೆದವರಿಗೆ ಪುನರ್ಜನ್ಮವಿಲ್ಲ. ಇನ್ನು ನಿಮಗೆ ತೀರ್ಥಗಳ ಯಾತ್ರಾ ವಿವರಣೆಯನ್ನು ತಿಳಿಸಬೇಕೆಂದರೆ ಲಿಂಗಾಲಯ, ಕೃಷ್ಣಾ ಸಮುದ್ರ ಸಂಗಮ, ಕಾವೇರಿ ಸಂಗಮ, ತಾಮ್ರಪರ್ಣಿ ನದಿ, ಕೃತಮಾಲಾ ನದಿ, ಪಯಸ್ವಿನಿ ನದಿ, ಭವನಾಶಿನಿ ನದಿ, ಸಮುದ್ರ ಸ್ಕಂದ ದರ್ಶನ, ಶೇಷಾದ್ರಿ ಕ್ಷೇತ್ರ, ಶ್ರೀರಂಗನಾಥ, ಪದ್ಮನಾಭ, ಅನಂತ ಕ್ಷೇತ್ರ ಇವುಗಳಲ್ಲಿ ಸ್ನಾನಾರ್ಚನೆ ತೀರಿಸಿಕೊಳ್ಳಬೇಕು. ಮತ್ತು ತೂರ್ಣಾಮಲ ಕ್ಷೇತ್ರ, ಕುಂಭಕೋಣ, ಕನ್ಯಾಕುಮಾರಿ, ಮತ್ಸ್ಯತೀರ್ಥ, ಪಕ್ಷಿತೀರ್ಥ, ರಾಮೇಶ್ವರ, ಧನುಷ್ಕೋಟಿ, ಕಾವೇರಿ ತೀರ್ಥ, ಪುರುಷೋತ್ತಮ, ಚಂದ್ರಕುಂಡ, ಕೊಲ್ಹಾಪುರ ಮಹಾಲಕ್ಷ್ಮಿಯ ಕ್ಷೇತ್ರ ಇವೆಲ್ಲವೂ ಪುಣ್ಯಪ್ರದಾಯಕ ಸ್ಥಳಗಳಾಗಿವೆ. ನೀವು ಅಲ್ಲಲ್ಲಿ ಸ್ನಾನ ಪೂಜಾದಿಗಳನ್ನು ತೀರಿಸಿಕೊಳ್ಳುತ್ತಾ ಯಾವುದೇ ಒಂದು ಸ್ಥಳದಲ್ಲಿ 5 ದಿನಗಳವರೆಗೆ ಉಳಿಯದಂತೆ ಮುಂದೆ ಸಾಗಿರಿ. ಕೊಲ್ಹಾಪುರವು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿದೆ. ಅದರ ಹತ್ತಿರದಲ್ಲಿಯೇ ಕೋಲ್ಹಾ ಎಂಬ ಗ್ರಾಮದಲ್ಲಿ ನೃಸಿಂಹದೇವನಿರುವನು. ಅವನು ಜಾಗೃತ ಸ್ವರೂಪನಾಗಿರುವನು. ಕೃಷ್ಣಾ ತೀರದ ಭಿಲವಡಿಯು ಶಕ್ತಿದೇವಿ ಭುವನೇಶ್ವರಿಯ ವಾಸಸ್ಥಾನವಾಗಿದೆ. ಅಲ್ಲಿ ಅನುಷ್ಠಾನ ಮಾಡಿದವನು ಈಶ್ವರ ಸ್ವರೂಪನಾಗುವನು. ಶಿಷ್ಯರೇ, ವರುಣಾ ಸಂಗಮದಲ್ಲಿ ಸದ್ಭಕ್ತಿಯಿಂದ ಸ್ನಾನ ಮಾಡಿ ಅಲ್ಲಿಯ ಮಾರ್ಕಾಂಡೇಶ್ವರನನ್ನು ಪೂಜಿಸಿ. ಕೃಷ್ಣಾ ತೀರದಲ್ಲಿ ಋಷಿಯೇಶ್ವರನ ಆಶ್ರಮವಿದೆ. ಅಲ್ಲಿ ಸ್ನಾನ ಮಾಡುವುದರಿಂದ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುವುದು. ಮುಂದೆ ಅದೇ ಕೃಷ್ಣಾ ತೀರದಲ್ಲಿ ಅಮರಾಪುರವು ಪ್ರಸಿದ್ಧವಾಗಿದೆ. ಅದು ಕೃಷ್ಣ ಪಂಚಗಂಗಾ ಸಂಗಮದಲ್ಲಿದ್ದು ಪ್ರಯಾಗಕ್ಕಿಂತಲೂ ಮಿಗಿಲಾದ ಫಲದಾಯಕ ಕ್ಷೇತ್ರವಾಗಿದೆ. ಇಲ್ಲಿ ಸಕಲ ಮುನಿಗಳು ಯೋಗ ಸಿದ್ಧಿಯನ್ನು ಪಡೆದುಕೊಳ್ಳುವರು. ಈ ಸ್ಥಳದಲ್ಲಿ 3 ದಿನಗಳವರೆಗೆ ಅನುಷ್ಠಾನ ಮಾಡಲು ಇಚ್ಛಿತ ಫಲ ಪ್ರಾಪ್ತಿಯಾಗುವುದು. ಯುಗಾಲಯ, ಶೂರ್ಪಾಲಯ ತೀರ್ಥಗಳಾದರೂ ಪ್ರಸಿದ್ಧವಾದವು. ವಿಶ್ವಾಮಿತ್ರನ ತಪೋಭೂಮಿಯು ಕೃಷ್ಣೆಯು ಉತ್ತರವಾಹಿನಿಯಾಗಿ ಹರಿದಿರುವಲ್ಲಿ ಶ್ವೇತಶೃಂಗವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಕಪಿಲ ಋಷಿಯು ಇದೇ ಸ್ಥಳದಲ್ಲಿ ತಪಸ್ಸು ಮಾಡಲು ಆತನಿಗೆ ಶ್ರೀ ವಿಷ್ಣುವು ಗಾಯತ್ರಿಯೂ ಪ್ರತ್ಯಕ್ಷರಾದರು. ಕೇದಾರೇಶ್ವರ, ಪೀಠಾಪುರ, ದತ್ತಾತ್ರೇಯ ಸ್ಥಾನಗಳಲ್ಲಿ ಸಪ್ತರ್ಷಿಗಳು ಬಹುದಿವಸ ತಪಸ್ಸು ಮಾಡಿದ್ದಾರೆ. ಅಲ್ಲದೆ ಮಣಿಗಿರಿ, ಕಲ್ಯಾಣ ನಗರದ
ವೃಷಭಾದ್ರಿ, ನರಸಿಂಹಸ್ಥಾನವಾದ ಅಹೋಬಲ ಇವೆಲ್ಲವೂ ಮಹತ್ವದ ಕ್ಷೇತ್ರಗಳಾಗಿವೆ. ನೀವು ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿರಿ. ನದಿಗಳು ರಜಸ್ವಲೆಯಾಗಿರುವಾಗ ಸ್ನಾನವನ್ನು ಆಚರಿಸಿದರೆ ದೋಷವು. ಆದ ಕಾರಣ ಕರ್ಕ ಸಂಕ್ರಮಣದಿಂದ 2 ತಿಂಗಳ ಕಾಲವನ್ನು ಬಿಟ್ಟು ನಂತರ ತೀರ್ಥಯಾತ್ರೆ ಆಚರಿಸಿರಿ. ನದಿ ತೀರದಲ್ಲಿಯೇ ವಾಸವಾಗಿರುವವರಿಗೆ ಮಾತ್ರ ಈ ದೋಷವಿಲ್ಲ. ಅದರಲ್ಲಿಯೂ ನದಿ ಸ್ನಾನವು ರಜಸ್ವಲೆಯಾದ ಅಂದರೆ ಹೊಸ ನೀರು ಬಂದ 3 ದಿನಗಳ ಪರ್ಯಂತ ತ್ಯಾಜ್ಯವಾಗಿದೆ. ಭಾಗೀರಥಿ, ಗೌತಮಿ, ಚಂದ್ರಭಾಗ, ಸಿಂಧೂ, ನರ್ಮದೆ, ಸರಯೂ ನದಿಗಳ ಸ್ನಾನವನ್ನು ರಜಸ್ವಲೆಯಾದ 3 ದಿನಗಳವರೆಗೆ ಬಿಡಬೇಕು. ಉಳಿದೆಲ್ಲ ದಿನಗಳಿಗೂ ಗ್ರೀಷ್ಮ ಋತುವಿನಲ್ಲಿ 10 ದಿನಗಳವರೆಗೆ ರಜಸ್ವಲಾ ದೋಷವಿರುವುದು. ವಾಪಿ, ಕೂಪ, ತಟಾಕಗಳಲ್ಲಿಯ ಸ್ನಾನವನ್ನು 1 ದಿನ ಮಾತ್ರ ಬಿಡಬೇಕು. ಹೊಸ ನೀರು ಬಂದ ದಿನವೇ ರಜಸ್ವಲಾ ದೋಷವು. ಆದ್ದರಿಂದ ಈ ದಿನ ಸ್ನಾನವು ವರ್ಜ್ಯವು. ಶಿಷ್ಯರೇ, ಇವೆಲ್ಲ ತೀರ್ಥಗಳನ್ನು ಅವುಗಳಿಂದ ಒದಗುವ ಪುಣ್ಯ ಫಲಗಳನ್ನು ಸಾಮಾನ್ಯವಾಗಿ ನಿಮಗೆ ತಿಳಿಸಿದೆವು. ನೀವೀಗ ಅವುಗಳನ್ನೆಲ್ಲ ಪ್ರತ್ಯಕ್ಷದಲ್ಲಿ ಸಂದರ್ಶಿಸಿ ವಿಧಿಪೂರ್ವಕ ಸ್ನಾನವನ್ನು ಆಚರಿಸಿ ಪುಣ್ಯ ಸಂಪಾದಿಸಿರಿ ಎಂದು ಶ್ರೀಗಳು ನಮಗೆಲ್ಲ ಅಂದರೆ ಶಿಷ್ಯರಿಗೆ ಆಜ್ಞೆ ಮಾಡಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಅವರ ಅಪ್ಪಣೆಯಂತೆ ತೀರ್ಥಾಟನೆಗೆ ಹೋದರು. ಶ್ರೀಗಳು ಮಾತ್ರ ಆ ವೈಜನಾಥ ಕ್ಷೇತ್ರದಲ್ಲಿಯೇ ಕೆಲ ಕಾಲದವರೆಗೆ ಗೌಪ್ಯವಾಗಿ ಉಳಿದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 15ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 15ನೇ ಅಧ್ಯಾಯ ಸಂಪೂರ್ಣವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.